ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ವತಿಯಿಂದ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಅಂತರ್ ಶಾಲಾ ಸ್ಪರ್ಧೆ ಏರ್ಪಡಿಸಿದ್ದೇವೆ ಎಂದು ಸೇಂಟ್ ಮೇರಿ ಚರ್ಚ್ ಫಾದರ್ ಸ್ಟ್ಯಾನಿಲೋವ್ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಮಾಜದಲ್ಲಿ ವಿವಿಧ ಸಮುದಾಯಗಳ ನಡುವೆ ಭ್ರಾತೃತ್ವ, ಸಹೋದರತೆ ಹಾಗೂ ಒಳ್ಳೆಯ ಭಾವನೆ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಅದರ ಭಾಗವಾಗಿ ಈ ವರ್ಷ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ 300ಕ್ಕೂ ಅಧಿಕ ವಿದ್ಯಾರ್ಥಿಗಳಿಂದ ನಾಕಂಡ ಸ್ವಾತಂತ್ರ್ಯ ಹೋರಾಟಗಾರರು ಎಂಬ ವಿಷಯದ ಕುರಿತು ಆಗಸ್ಟ್ 17ರಂದು ನಗರದ ಸೇಂಟ್ ಮೇರಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಬಂಧ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಹೆಸರು ಫಾದರ್ ಸ್ಟ್ಯಾನಿಲೋವ್ ಅಂತ. ನಾನು ಸೇಂಟ್ ಮೇರಿ ಚರ್ಚಿನಿಂದ. ನಾವು ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆಯ ಸದಸ್ಯರು ಇಲ್ಲಿದ್ದೇವೆ. ಕಳೆದ 15-20 ವರ್ಷಗಳಿಂದ ಈ ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ಕೆಲಸ ಮಾಡುತ್ತಾ ಇದೆ. ಕೆಲಸ ಏನೆಂದರೆ, ಈ ವಿವಿಧ ಸಮುದಾಯಗಳ ನಡುವೆ ಪ್ರೀತಿ, ಭ್ರಾತೃತ್ವ, ಸೋದರತೆಯನ್ನು ಬೆಳೆಸುವಂಥದ್ದು. ಅದಕ್ಕಾಗಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಇಸ್ಲಾಂ ಧರ್ಮ ಮತ್ತು ಶಾಂತಿ, ಜೈನ ಧರ್ಮ ಮತ್ತು ಶಾಂತಿ, ಹಿಂದೂ ಧರ್ಮ ಮತ್ತು ಶಾಂತಿ, ನಮ್ಮ ಸಂವಿಧಾನ, ಸಿಖ್ ಧರ್ಮ ಮತ್ತು ಶಾಂತಿ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರನ್ನು ಒಳಗೊಂಡು ನಾವು ಒಂದು ಸಮುದಾಯದ ನಡುವೆ ಮಧ್ಯೆ ಒಂದು ಪ್ರೀತಿ, ಸೌಹಾರ್ದತೆಯನ್ನು, ಭ್ರಾತೃತ್ವವನ್ನು ಬೆಳೆಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಕಳೆದ 1-2-3 ವರ್ಷಗಳಿಂದ ನಾವು ಅಂತರ್ಧರ್ಮೀಯ ವತಿಯಿಂದ ಅಂತರ್ಶಾಲಾ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಅಂತರ್ಶಾಲಾ ಸ್ಪರ್ಧೆಗಳು ಎಂದರೆ ಬೇರೆ ಬೇರೆ ಶಾಲೆಗಳು, ಹೈಸ್ಕೂಲ್, ಕಾಲೇಜುಗಳಿಗೆ ಅವರಿಗೆ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಎಂದರೆ ನ್ಯಾಷನಲ್ ಇಂಟಗ್ರೇಷನ್. ಈ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟವರು, ಆ ಒಂದು ಚಳವಳಿ, ಸ್ವಾತಂತ್ರ್ಯ ಚಳವಳಿ, ಸ್ವಾತಂತ್ರ್ಯ ಆಂದೋಲನ ಇದೆ, ಅದಕ್ಕಾಗಿ ದುಡಿದವರು, ಶ್ರಮಪಟ್ಟವರು, ತ್ಯಾಗ ಮಾಡಿದವರು, ನಾಯಕರಿದ್ದಾರೆ. ಆದ್ದರಿಂದ ಮಕ್ಕಳು ತಮಗೆ ತಿಳಿದಂತೆ, ತಾವು ಮೆಚ್ಚಿಕೊಂಡಂತೆ ಯಾರು ಒಳ್ಳೆಯ ನಾಯಕ, ಪಾತ್ರ ಎಷ್ಟು ಒಳ್ಳೆಯದು ಮಾಡಿದ್ದಾರೆ, ಅವರು ಒಳ್ಳೆಯದಿದೆ, ಇದರ ಬಗ್ಗೆ ಅವರೊಂದು ಪ್ರಬಂಧ ಬರೆದು ಅಥವಾ ಭಾಷಣ ಮಾಡಿ ಅವರಿಂದ ಅವರಿಗೆ ನಾವು ಏನು ಮಾಡ್ತೇವೆ ಅಂದರೆ ಅವರೆಲ್ಲರನ್ನು ಒಂದು ಕಡೆಗೆ ಕರೆದು ನಾವೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ. ಆ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ನಾವು ಸನ್ಮಾನ ಮಾಡ್ತೇವೆ. ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಅವರಿಗೆ ನಾವು ಪ್ರಶಸ್ತಿ ಕೊಡ್ತೇವೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಬೇರೆ ಬೇರೆ ಧರ್ಮದ ಗುರುಗಳು, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಲಿಂಗಾಯತ ಧರ್ಮದ ಗುರುಗಳು ಅವರ ಉಪಸ್ಥಿತಿಯಲ್ಲಿ ಅತಿಥಿಗಳನ್ನು ಸನ್ಮಾನಿಸಿ ವಿಜೇತರಿಗೆ ನಾವು ಗೌರವವನ್ನು ಕೊಟ್ಟು ಅವರಿಗೂ ಕೂಡ ನಾವು ಸನ್ಮಾನಿಸುತ್ತೇವೆ. ಈ ಸಂದರ್ಭದಲ್ಲಿ ಸಮಿತಿಯ ಮಸ್ತಾನ್ ಬಿರಾದಾರ್, ಲಕ್ಷ್ಮೀಕಾಂತ್ ಹುಬ್ಬಳ್ಳಿ, ಆನಂದ್ ರಾಜ್, ಬಸವರಾಜ್ ರಾವೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.